Hello everyone, welcome to my YouTube channel. ಇವತ್ತು ಡೇ 2 ಇನ್ ಕೂರ್ಗ್. ನಿನ್ನೆ ಸ್ಟೇ ಹೇಗಿತ್ತು ಅಂತೆಲ್ಲ ತೋರಿಸಿದೆ, ಅದಕ್ಕೆ ಇವತ್ತು ರೂಮ್ ಟೂರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗಿದೆ ರೂಮ್ ಅಂತ. ಇದೇ ನಾವಿದ್ದಿದ್ದು ಸ್ಟೇ. ನಾವು 2 ಕಾಟೇಜ್ ತೊಗೊಂಡಿದ್ವಿ ಬಿಕಾಸ್ ನಾವು 9 ಪೀಪಲ್ಸ್ ಇದ್ವಿ ಅಂತ. ನಮ್ಮ ಕಾಟೇಜಿಂದ ಒಂದು ಹೊಳೆ ದಾಟಿದ್ರೆ ಆ ಕಡೆನೇ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇದ್ದಿತ್ತು. ನಾವು ಮಾರ್ನಿಂಗ್ ಎದ್ದು ಆಲ್ರೆಡಿ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿ ಬಂದಿದ್ವಿ. ಅದ್ರ ವಿಡಿಯೋಸ್ ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ಈ ಸ್ಟೇಯಲ್ಲಿ ಪೋರ್ಟಿಕೋ ತುಂಬ ಸ್ಪೇಷಿಯಸ್ ಆಗಿತ್ತು. ನಮಗೆ 2 ಬೆಡ್ಸ್ ಪ್ರೊವೈಡ್ ಮಾಡಿದರು. ಒಂದು 3 ಶೇರಿಂಗ್, ಇನ್ನೊಂದು ಸಿಂಗಲ್ ಬೆಡ್. AC ಮತ್ತು ಫ್ಯಾನ್ ಎರಡೂ ಅವೈಲೇಬಲ್ ಇತ್ತು. ಈವನ್ ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ನಾನು ಈ ವಿಡಿಯೋನ ಬೆಳಗ್ಗೆ ನಾವು ಚೆಕ್ಔಟ್ ಆದಮೇಲೆ ಮಾಡಿದ್ರಿಂದ ರೂಮ್ ಸ್ವಲ್ಪ ಮೆಸ್ಸಿ ಆಗಿದೆ, ಬಟ್ ಅವ್ರು ನಮಗೆ ಪ್ರೊವೈಡ್ ಮಾಡ್ತಾ ತುಂಬ ಕ್ಲೀನಾಗಿತ್ತು. ಈವನ್ TV ಕೂಡ ಅವೈಲೇಬಲ್ ಇತ್ತು. ಇದು ನಮ್ಮ ಕಾಟೇಜಿಂದ ಔಟ್ಸೈಡ್ ವ್ಯೂ ತುಂಬ ಚೆನ್ನಾಗಿತ್ತು. ತುಂಬ ಗ್ರೀನರಿ ಮತ್ತು ಫುಲ್ ಆಲ್ಮೋಸ್ಟ್ ಸರೌಂಡಿಂಗ್ ತೋಟ ಇತ್ತು. ಇದು ನಾವು ಮಾರ್ನಿಂಗ್ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿ ಬಂದಿರೋ ವೀಡಿಯೋಸ್. ನಾನು ಹೇಳ್ದಂಗೆ ನಮ್ಮ ಸ್ಟೇಯಿಂದ ಎಲಿಫೆಂಟ್ ಕ್ಯಾಂಪ್ ತುಂಬ ಹತ್ತಿರ ಇತ್ತು. ಸೊ ನಾವು ವಾಕೆಬಲ್ಲಲ್ಲೇ ಹೋಗಿ ಬಂದಿದ್ವಿ. ಫೈನಲಿ ನಾವು ಎಲಿಫೆಂಟ್ ಕ್ಯಾಂಪ್ ರೀಚ್ ಆದ್ವಿ. ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿತ್ತು. ಲಿಟ್ರಲಿ ನಮಗೆ ದುಪ್ಪಟ್ಟ ಇಲ್ಲದೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಬಾಯ್ಸ್ಗಂತೂ ದುಪ್ಪಟ್ಟನೂ ಬೇಡ ಏನೂ ಬೇಡ, ಫುಲ್ಲು ಬಿಸಿಲಲ್ಲಿ ಸುತ್ತಿದ್ದು. ಕೊನೆಗೂ ನಾವು ಆನೆಗಳ ಹತ್ರ ಹೋದ್ವಿ. ಒಂದೊಂದು ಆನೆಗಳು ಒಂದೊಂದು ಥರ ಆ್ಯಕ್ಟಿವಿಟೀಸ್ ಮಾಡ್ತಾಯಿತ್ತು. ಅವುಗಳ ಆ್ಯಕ್ಟಿವಿಟೀಸ್ನ ನೋಡೋಕ್ಕೆ ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತಿತ್ತು. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೊಬ್ಬರು ಸಿಕ್ಕಿದ್ರು. ಯಾರು ಅಂತ ನೀವೇ ನೋಡಿ. ಗೈಸ್ ನೋಡಿ, ಇದು ಹೆಸರು ಹರ್ಷ ಅಂತ, ಆನೆ ಹೆಸರು. ಇಲ್ಲಿ ನೋಡಿ, ಇಲ್ಲಿ ಗರ್ಲ್ಸ್ ಎಲ್ಲ ನೋಡಿ 99.99% ಗರ್ಲ್ಸ್ ಹರ್ಷ ಅಂತ ಕೂಗ್ತವ್ರೆ. ನೆಕ್ಸ್ಟ್ ನಾವು ನೋಡಿದ್ದು ಆನೆಗಳನ್ನೆಲ್ಲ ಟ್ರೈನ್ ಮಾಡ್ತಾರಲ್ಲ ಆ ಕೇಜ್ನ. ಆಲ್ರೆಡಿ ಅಲ್ಲಿ 2 ಆನೆಗಳನ್ನು ಟ್ರೈನಿಂಗ್ ಮಾಡ್ತಾಯಿದ್ರು. ಅವುಗಳಂತೂ ತುಂಬಾ ಸೌಂಡ್ ಮಾಡಿ ತುಂಬಾ ಕೂಗ್ತಾ ಇದ್ವು. ಈ ರಿವರಲ್ಲಿ ನಾವುಗಳು ಕೂಡ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು, ಬಟ್ ಅದಕ್ಕೆ ಇನ್ ಟೈಮಿಗೆ ಬಂದು ಎಕ್ಸ್ಟ್ರಾ ಪೇ ಮಾಡಿ ಹೋಗಬೇಕು. ನಾನು ಹೇಳ್ದಾಗೆ ತುಂಬ ಬಿಸಿಲಿದ್ದರಿಂದ ನಾವಲ್ಲಿಂದ ಬಂದು ಎಳ್ನೀರು ಕುಡಿದು ರೂಮಿಗೆ ಹೋಗಿ ನಮ್ಮ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದ್ವಿ. ಆರ್ಕೆಸ್ಟ್ರಾ ಮುಗಿಸಿ ಫ್ರೆಶ್ ಅಪ್ ಆಗಿ ನಾವಲ್ಲಿಂದ ಹೊರಟ್ವಿ. ನಾ ಹೇಳ್ದಂಗೆ ಅಲ್ಲಿ ತುಂಬ ಚೆನ್ನಾಗಿದ್ದರಿಂದ ವ್ಯೂ, ನಾನು ಒಂದೆರಡು ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡಿಸ್ಕೊಂಡೆ. Guys, let's go.
ಯೋಯೋ ಫೀಲ್ಸ್. ನೆಕ್ಸ್ಟ್ ನಾವು ಅಲ್ಲಿಂದ ಲಂಚ್ಗೆ ಹೋದ್ವಿ. ಗೂಗಲಲ್ಲಿ ಹಾಗೆ ರ್ಯಾಂಡಮಾಗಿ ಸರ್ಚ್ ಮಾಡಿ ಈ ರೆಸ್ಟೋರೆಂಟ್ನ ಚಾಯ್ಸ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಫುಡ್ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಮ ಜರ್ನಿನೂ ಸ್ಟಾರ್ಟ್, ನಮ್ಮ ಕ್ರೇಜಿ ಥಿಂಗ್ಸು ಸ್ಟಾರ್ಟ್. ನಾವು ಮೈಸೂರಿಗೆ ಹೋಗಿ ರೀಚ್ ಆಗ್ತಾ ಆಲ್ಮೋಸ್ಟ್ 6 o'clock ಆಗಿತ್ತು. ಬಟ್ ಲೈಟಿಂಗ್ಸ್ ಇರೋದು 7 o'clockಗೆ. ಸೊ ನಾವು 1 hour ಅಲ್ಲೇ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಕ್ಸಾಕ್ಟ್ 6:59ಗೆ ಲೈಟಿಂಗ್ಸ್ ಆನ್ ಆಯಿತು. ಮೈಸೂರಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಕತೆ ಎಲ್ಲ ಮಾತಾಡಿದ್ವಿ. ಮೈಸೂರಿಗೆ ಬಂದಮೇಲೆ ಮೈಸೂರು ಪಾಕ್ ತಿಂದೇ ಹೋಗೋಕ್ಕಾಗುತ್ತಾ? ಸೊ ನಾವು ನೆಕ್ಸ್ಟ್ ಹೋಗಿದ್ದು ಗುರು ಸ್ವೀಟ್ಸ್ಗೆ. ಗುರು ಸ್ವೀಟ್ಸಲ್ಲಿ ಒಂದಷ್ಟು ಸ್ವೀಟ್ಸ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಸ್ನ್ಯಾಕ್ಸ್ ಬ್ರೇಕ್. ಕಾಫಿ ಕುಡಿದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ. ಬಟ್ ಆ ಐಸ್ ಕ್ರೀಮ್ ಸ್ಪೆಷಾಲಿಟಿ ಏನಂದರೆ ಅದು -40 ಡಿಗ್ರಿಲಿರೋದ್ರಿಂದ ಅದನ್ನ ಹೀಟ್ ಮಾಡಿ ಕೊಡ್ತಾಯಿದ್ರು. ಸೊ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಫೈನಲಿ ಮೈಸೂರಿಗೆ ಬಾಯ್ ಹೇಳಿ ಬೆಂಗಳೂರು ಕಡೆ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ 10:30 ಆಗಿತ್ತು. 12 o'clockಗೆ ನನ್ನ ಕಸಿನ್ ಬರ್ಡೇ ಇತ್ತು. ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಡೆಕೋರೇಷನಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. A few moments later. One eternity later. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವಾಗಲಿ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಎಲ್ಲರೂ ಕ್ಯಾಬ್ ಮಾಡ್ಕೊಂಡು ಹೊರಟರು. ಕೂರ್ಗ್ ಟ್ರಿಪ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್.